ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ನಮ್ಮ ಮನೆಯಲ್ಲಿ ಪೂಜಾ ವಿಧಾನ ತೋರಿಸ್ತೀನಿ ಬನ್ನಿ. ಎಲ್ಲ ದೇವ್ರಿಗೂ ಅರಿಶಿನ ಕುಂಕುಮ ಇಟ್ಟು ನೀಟಾಗಿ ಡೆಕೋರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಏನಂದರೆ ಈ ಸಂಕ್ರಾಂತಿ ಅಂದರೆ ನಮ್ಮ ರೈತರಿಗೆ ಇರೋ ಅಂಥ ಪೂಜಾ. ರೈತರು ಎಲ್ಲ ಏನೇನೋ ಭತ್ತ, ಈ ಕಳ್ಳಿಕಾಯಿ, ಅವರೆಕಾಯಿ ಇದೆಲ್ಲ ಈಗ ಸೀಸನು. ರೈತರಿಗೆ ಇದು ಹಬ್ಬ, ರೈತರಿಗೆ ತುಂಬ ಗ್ರ್ಯಾಂಡಾಗಿರುತ್ತೆ. ಸೊ ಈಗ ನಾವು ನೋಡಿ, ಎಳ್ಳು, ಬೆಲ್ಲ, ಕಬ್ಬು ಎಲ್ಲ ಇಟ್ಕೊಂಡಿದ್ವಿ. ಕಳ್ಳಿಕಾಯಿ, ಹಣ್ಣು, ಅವರೆಕಾಯಿ, ಗೆಣಸು ಎಲ್ಲ ಇಟ್ಕೊಂಡಿದ್ವಿ. ನನಗೂ ಮಾವಿನಕಾಯಿನೂ ಸಿಕ್ಕಿತು, ಅಲ್ಲಿ ಇಟ್ಟಿದ್ದೀನಿ. ಅರಿಶಿನ ಸ್ವಲ್ಪ ಇಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು. ಬನ್ನಿ, ಕಾಯಿ ಒಡೆದು ಪೂಜೆನ ಸ್ಟಾರ್ಟ್ ಮಾಡೋಣ. ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ. ದೇವ್ರ ಹತ್ರ ಇಟ್ಕೊಡೋಣ. ಈಗ ಅಗರಬತ್ತಿ ಅಂಟಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ. ಹಂಬ ಮಂಗಲಂ ಜಗದಾಂಬ ಮಂಗಲಂ, ಮಂಗಲಾರೂಪಿಣಿ ಗೌರಿ ಮಂಗಲಂ, ವಾಣಿ ಮಂಗಲಂ ಕಲ್ಯಾಣಿ ಮಂಗಲಂ, ಓಂಕಾರ ಸರ್ವರೂಪಿಣಿ ದೇವಿ ಮಂಗಲಂ, ಜನನಿ ಮಂಗಲಂ ಜಗಜನನಿ ಮಂಗಲಂ, ಮುಲ್ಲೋಕ ಸಂಚಾರಿಣಿ ಅಂಬ ಮಂಗಲಂ, ಶಕ್ತಿ ಮಂಗಲಂ ಶಿವಶಕ್ತಿ ಮಂಗಲಂ, ಅರ್ಧನಾರೇಶ್ವರಿ ಗೌರಿ ಮಂಗಲಂ, ಲಲಿತ ಮಂಗಲಂ ಶುಭಚರಿತ್ರ ಮಂಗಲಂ, ಶ್ರೀ ತ್ರಿಪುರ ಸುಂದರಿ ದೇವಿ ಮಂಗಲಂ, ಅಂಬ ಮಂಗಲಂ ಜಗದಾಂಬ ಮಂಗಲಂ, ಮಂಗಲಾರೂಪಿ ಗೌರಿ ಮಂಗಲಂ, ವಾಣಿ ಮಂಗಲಂ ಕಲ್ಯಾಣಿ ಮಂಗಲಂ, ಓಂಕಾರ ಸರ್ವರೂಪಿ ದೇವಿ ಮಂಗಲಂ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ಸಂಕ್ರಾಂತಿ. ಬಾಯ್.